ಜನವರಿ 7, 2012 ಎಥಿಯೋಪಿಯನ್ ಕ್ಯಾಲೆಂಡರ್, ಅಥವಾ ಜನವರಿ 16, 2020 ಯುರೋಪಿಯನ್ ಕ್ಯಾಲೆಂಡರ್. ಸಂಖ್ಯೆ ಅಬಿಮ್ 003-21/2012. ಸರ್ವಶಕ್ತ ದೇವರ ಹೆಸರಿನಲ್ಲಿ, ನಮ್ಮ ತಾಯಿಯ ವರ್ಜಿನ್ ಮೇರಿ ಹೆಸರಿನಲ್ಲಿ, ಸರ್ವಶಕ್ತ ದೇವರ ವಿಶ್ವಾಸಾರ್ಹ ಸೇವಕರು ಮತ್ತು ಗುಲಾಮರಿಂದ ಈ ಕಾರ್ಯನಿರ್ವಾಹಕ ಆದೇಶದ ಪತ್ರವನ್ನು ಹೊರಡಿಸಲು ಕಾರಣವೆಂದರೆ, ಇಂದಿನ ಎಲ್ಲಾ ಸೂಪರ್ ಪವರ್ಗಳಿಗೆ, ಯುಎಸ್ಎ, ಯುಕೆ, ಫ್ರಾನ್ಸ್, ಚೀನಾ, ರಷ್ಯಾ, ಮತ್ತು ಸೌದಿ ಅರೇಬಿಯಾ, ಈಜಿಪ್ಟ್ಗೆ ತಿಳಿಸಲು, ಯುನೈಟೆಡ್ ಅರಬ್ ಎಮಿರೇಟ್ಸ್, ಇಂಡಿಯಾ, ಜರ್ಮನಿ, ಕ್ಯಾನಡಾ, ನಾರ್ವೆ, ನಾರ್ತ್ ಕೊರಿಯಾ, ದಕ್ಷಿಣ ಕೊರಿಯಾ, ಐರಾನ್, ಸಂದೇಶ 8 ಅಂತಾರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಹೆಸರು ಮತ್ತು ರಾಜಧಾನಿಗಳನ್ನು ಉಲ್ಲೇಖಿಸಿರುವ ಎಲ್ಲಾ ಕಂಪನಿಗಳು. ಐಎಂಎಫ್, ವರ್ಲ್ಡ್ ಬ್ಯಾಂಕ್, ಅತ್ಯಂತ ವಿನಾಶಕಾರಿ ಕ್ರಮಗಳನ್ನು ಎದುರಿಸುವ ಮೊದಲ ಗುರಿಯಾಗಲಿದೆ, ಸರ್ವನಾಶ ಮತ್ತು ಅವುಗಳೆಲ್ಲವೂ ನೆಸ್ ಆಗಿರುತ್ತದೆ. ಕಾರ್ಯಕಾರಿ ಆದೇಶದ ಈ ಅಕ್ಷರದ ಬಿಡುಗಡೆ ನಂತರ ಪ್ರತಿ ಕ್ರಮಗಳನ್ನು ಸಂದೇಶಗಳನ್ನು ನಿಮಗೆ ಹೇಳಿದರು ಎಂದು 1, 2, 3, 5, 6, ಮತ್ತು 8 ತಕ್ಷಣ ನೀವು ಮಾಹಿತಿ ನೀಡಲಾಗಿರುತ್ತದೆ ಜಾರಿಗೆ ಬರಲಿವೆ. ಸರ್ವಶಕ್ತ ದೇವರ ಮುಖದಲ್ಲಿ ನಿಮ್ಮೆಲ್ಲರ ನೆಸ್, ನಿಮ್ಮ ಎಲ್ಲಾ ಶಕ್ತಿ, ನಿಮ್ಮ ಆಜ್ಞೆ ಮತ್ತು ಸೇವೆಯಡಿಯಲ್ಲಿ ನಿಮ್ಮ ಎಲ್ಲ ಪುರುಷರು ಮತ್ತು ಮಹಿಳೆಯರೊಂದಿಗೆ ಆಡಳಿತವನ್ನು ತಡೆಹಿಡಿಯಲಾಗದ ಅವಧಿಯವರೆಗೆ ಕೆರೆದು ಬೆಂಕಿಯ ಕರಗಿದ ನರಕಕ್ಕೆ ಎಸೆಯಲಾಗುತ್ತದೆ. ನೀವು ಈ ಅಕ್ಷರಗಳನ್ನು ಓದುವ ಮೊದಲು PSALMS 83 ರಿಂದ ಸರ್ವಶಕ್ತ ದೇವರ ಮಾತುಗಳನ್ನು ಓದಿ. ಓ ದೇವರೇ, ವಿಶ್ರಾಂತಿ ಪಡೆಯಬೇಡಿ, ಓ ದೇವರೇ, ಮೌನವಾಗಿರಬೇಡ, ನಿಶ್ಚಯವಾಗಿರಬೇಡ, ಯಾಕಂದರೆ ನಿನ್ನ ಶತ್ರುಗಳು ಗಲಾಟೆ ಮಾಡುತ್ತಿದ್ದಾರೆ ಮತ್ತು ನಿನ್ನನ್ನು ದ್ವೇಷಿಸುವವರು ತಲೆ ಎತ್ತರಿಸುತ್ತಾರೆ, ಅವರು ನಿನ್ನ ಜನರ ವಿರುದ್ಧ ಕುತಂತ್ರದ ಯೋಜನೆಗಳನ್ನು ರೂಪಿಸುತ್ತಾರೆ. ನೀನು ನಿನ್ನ ನಿಧಿಯನ್ನು ಮಾಡಿದವರ ವಿರುದ್ಧ ಪಿತೂರಿ ಮಾಡಿ, ಅವರೊಂದಿಗೆ ದೂರ ಬನ್ನಿ, ಅವರು ಅಳುತ್ತಾರೆ, ಅವರು ಇನ್ನು ಮುಂದೆ ರಾಷ್ಟ್ರವಾಗಲಿ, ಇಸ್ರೇಲ್ ಹೆಸರನ್ನು ಇನ್ನು ಮುಂದೆ ನೆನಪಿಸಿಕೊಳ್ಳಬಾರದು, ಒಂದೇ ಮನಸ್ಸಿನಿಂದ ಅವರು ನಿಮ್ಮ ವಿರುದ್ಧ ಲೀಗ್ ಮಾಡಲು ಒಟ್ಟಾಗಿ ಒಪ್ಪಿಕೊಂಡಿದ್ದಾರೆ. ಎದೋಮಿನ ಕುಟುಂಬಗಳು ಇಷ್ಮೇಲೈಟ್ಸ್, ಮೋವಾಬ್ಯರು ಮತ್ತು ಹಗರೀನ್ಸ್, ಗೆಬಲ್, ಅಮ್ಮೋನನ ಮತ್ತು ಅಮಲೇಕ್, ಫಿಲಿಸ್ಟಿಯಾ ಮತ್ತು ನಾಗರಿಕರು ಟೈರ್, ಅಶೂರ್ ತುಂಬಾ ಲಾಟ್ ವಂಶಸ್ಥರು ತಮ್ಮ ಮಿತ್ರ ಎಲ್ಲಾ ಸಾಲ ನೆರವು, ಮಾಹಿತಿ ಅವರೊಂದಿಗೆ ಒಪ್ಪಂದ ಸೀಸೆರನ ಜೊತೆ ಜಬೀನ್, ರಭಸತೆಯು ಮೂಲಕ ಕೀಶೋನ್ ಮಾಹಿತಿ ಸೋಲಿಸಿದರೆ ಅಸು ನೀಗಿದ, ಮಿದ್ಯಾನ್ಯರ ಬೀಳುತ್ತಿತ್ತು ಹರೋಡ್ ಸಗಣಿ ರೀತಿಯ ಯುದ್ಧದಲ್ಲಿ ಮೈದಾನದಲ್ಲಿ ಹಬ್ಬಿತು ಮತ್ತು ಇದ್ದರು. ತಮ್ಮ ರಾಜರುಗಳ ಮಾಡಿ ಒರೆಬ್ ಮತ್ತು ಸೀಬ್ ಹಾಗೆ ತಮ್ಮ ವರಿಷ್ಠರು ಮಾಡಲು ಸೀಬಾ ಮತ್ತು ಸೆಲ್ಮುನ್ನಾ, ದೇವರ ಜನರ ಎಲ್ಲಾ ಹುಲ್ಲುಗಾವಲುಗಳನ್ನು ನಾವು ನಮಗಾಗಿ ವಶಪಡಿಸಿಕೊಳ್ಳುತ್ತೇವೆ ಎಂದು ಅವರು ಹೇಳಿದರು. ಓ ದೇವರೇ, ಥಿಸಲ್ಡೌನ್ನಂತೆ, ಗಾಳಿಯ ಮುಂದೆ ಕೊಯ್ಲಿನಂತೆ ಅವುಗಳನ್ನು ಹರಡಿ. ಕಾಡಿನ ಮೂಲಕ ಉರಿಯುತ್ತಿರುವ ಬೆಂಕಿಯಂತೆ ಅಥವಾ ಬೆಟ್ಟಗಳಾದ್ಯಂತ ಉರಿಯುತ್ತಿರುವ ಜ್ವಾಲೆಯಂತೆ, ಅವುಗಳನ್ನು ನಿನ್ನ ಬಿರುಗಾಳಿಯಿಂದ ಬೇಟೆಯಾಡಿ ಮತ್ತು ನಿನ್ನ ಚಂಡಮಾರುತದ ಗಾಳಿಯಿಂದ ಅವರನ್ನು ಭೀತಿಗೊಳಿಸಿ. ಓ ಕರ್ತನೇ, ಅವರು ನಿನ್ನ ಹೆಸರಿನ ಹಿರಿಮೆಯನ್ನು ಒಪ್ಪಿಕೊಳ್ಳುವವರೆಗೂ ಅವರ ತಲೆಯ ಮೇಲೆ ಅವಮಾನವನ್ನು ಹೇರಿ ಅವರನ್ನು ಅಪಹರಿಸಿ ಶಾಶ್ವತ ನಿರಾಶೆಯಿಂದ ಬದುಕಲಿ, ಅವರು ತಮ್ಮ ಅವಮಾನವನ್ನು ಅನುಭವಿಸಲಿ ಮತ್ತು ನಾಶವಾಗಲಿ. ಆದುದರಿಂದ ನೀನು ಮಾತ್ರ ಭಗವಂತ, ಭೂಮಿಯ ಮೇಲಿರುವ ದೇವರು ಎಂದು ಅವರು ಕಲಿಯಲಿ. ಮೇಲಿನ ಸರ್ವಶಕ್ತ ದೇವರ ಮಾತುಗಳನ್ನು ನೀವು ನೋಡುತ್ತಿರುವಂತೆ, ಸರ್ವಶಕ್ತ ದೇವರ ಇಂದಿನ ಶತ್ರುಗಳು ಯಾರು? ಇದು ಸ್ಪಷ್ಟವಾಗಿರಬೇಕು, ನೀವು ಸರ್ವಶಕ್ತ ದೇವರ ಅತ್ಯಂತ ಕಮಾನು ಶತ್ರುಗಳು, ಇದರಲ್ಲಿ ನೀವು ನಿಮ್ಮ ಪೂರ್ವಜರಾದ ಅಮಾಲೆಕ್, ಅಮ್ಮನ್ಸ್, ಫಿಲಿಸ್ಟಿಯಾ ಮತ್ತು ಲಾಟ್ನ 1000 ಪಟ್ಟು ಮೀರಿಸಿದ್ದೀರಿ. ಈ ಪತ್ರವನ್ನು ಆಲ್ಮೈಟಿ ಗಾಡ್ ವಿಶ್ವಾಸಾರ್ಹ ಗುಲಾಮರು ಮತ್ತು ಸೇವಕರ ಕಾರ್ಯನಿರ್ವಾಹಕ ಆದೇಶ ಎಂದು ಉಲ್ಲೇಖಿಸಬಹುದು. ಇದು ಪ್ರಪಂಚದ ಎಲ್ಲಾ ಸಂಬಂಧಿತ ರಾಜ್ಯಗಳಿಂದ ಪ್ರಸಿದ್ಧವಾಗಿದೆ. ಸುಮಾರು 15 ವರ್ಷಗಳಿಂದ ನಿಮ್ಮ ಭವಿಷ್ಯದ ಹಣೆಬರಹ ಮತ್ತು ಭವಿಷ್ಯದ ಮೇಲೆ ಪರಿಣಾಮ ಬೀರುವ ಸಂದೇಶಗಳನ್ನು ನಾನು ಕಳುಹಿಸಿದ್ದೇನೆ. ನಿಮ್ಮ ಪೂರ್ವಜರಾದ ಲಾಟ್ ಮತ್ತು ಸೊಡೊಮೈಟ್ ಮಾಡಿದಂತೆ ನೀವು ಪ್ರತಿಯೊಂದು ಅಪರಾಧಗಳನ್ನು ಮತ್ತು ಪಾಪಗಳನ್ನು ತಿಳಿದಿರುವಂತೆ, ಎಲ್ಲಾ ಸಂದೇಶಗಳು 1, 2, 3, 5, 6, ಮತ್ತು 8 ನಿಮಗೆ ದಣಿವರಿಯಿಲ್ಲದೆ ಹೇಳಿದ್ದವು, ಆದರೆ ಸಕಾರಾತ್ಮಕವಾಗಿ ಏನನ್ನೂ ಕಾಣಲಾಗಲಿಲ್ಲ. ನಿಮ್ಮ ಆಳವಾಗಿ ಬೇರೂರಿರುವ ಪಾಪಗಳ ಬಗ್ಗೆ ಸಂದೇಶಗಳು ನಿಮಗೆ ಸಲಹೆ ನೀಡಲು ಮತ್ತು ಎಚ್ಚರಿಸಲು ಪ್ರಯತ್ನಿಸಿದವು. ನೀವು ಮಾಡಿದ್ದೀರಿ ಮತ್ತು ಇನ್ನೂ ಮಾಡುತ್ತಿರುವುದು ದ್ವೇಷಿಸಿದ ಪಾಪ. ಸರ್ವಶಕ್ತ ದೇವರ ಸಲಹೆ ಮತ್ತು ಎಚ್ಚರಿಕೆಗಳನ್ನು ನಿರ್ಲಕ್ಷಿಸಿ ಮತ್ತು ಮುರಿಯಿರಿ, ನೀವು ಇನ್ನೂ ನಿಮ್ಮ ಸ್ವಂತ ಇಚ್ಛೆಯಂತೆ ಬದುಕುತ್ತೀರಿ. ಈ ನಿಷೇಧಿತ ಅಪರಾಧಗಳು ಮತ್ತು ಪಾಪಗಳನ್ನು ಮಾಡುವ ಮೂಲಕ ನೀವು ದೆವ್ವದ ಕಾನೂನು ಮತ್ತು ಈಚೆಸೆಯನ್ನು ಸಹ ಸ್ವೀಕರಿಸಿದ್ದೀರಿ ಮತ್ತು ಅಭ್ಯಾಸ ಮಾಡಿದ್ದೀರಿ. ನೀವು ಸರ್ವಶಕ್ತ ದೇವರ ಮುಂದೆ ಮಂಡಿಯೂರಿ ಪಶ್ಚಾತ್ತಾಪ ಪಡಲಿಲ್ಲ. ನಿಮ್ಮನ್ನು ಕಾಯುವ ಮೂಲಕ ಸುಮಾರು 2000 ವರ್ಷಗಳು ಕಳೆದವು. ಆದರೆ ಇನ್ನೂ ನೀವು ಪಶ್ಚಾತ್ತಾಪ ಪಡಲಿಲ್ಲ.
ಬದಲಾಗಿ ನೀವು ಸರ್ವಶಕ್ತ ದೇವರ ಮುಖಗಳಲ್ಲಿ ಅತ್ಯಂತ ದ್ವೇಷದ ಪಾಪಗಳು ಮತ್ತು ಅಪರಾಧಗಳನ್ನು ಮಾಡುತ್ತಿದ್ದೀರಿ ಮತ್ತು ಅಭ್ಯಾಸ ಮಾಡುತ್ತೀರಿ. ಕಳೆದ 15 ವರ್ಷಗಳಲ್ಲಿ ನಿಮಗೆ ಚೆನ್ನಾಗಿ ತಿಳಿದಿರುವಂತೆ, ಅಡಿಸ್ ಅಬಾಬಾ ಇಥಿಯೋಪಿಯಾದ ನಿಮ್ಮ ರಾಯಭಾರ ಕಚೇರಿಯ ಮೂಲಕ 1, 2, 3, 5, 6, 8 ಎಲ್ಲಾ ಸಂದೇಶಗಳನ್ನು ನಿಮಗೆ ಕಳುಹಿಸಲಾಗಿದೆ. ನಿಮಗೆ ಎಲ್ಲಾ ಸಂದೇಶಗಳು ಬಂದಿವೆ ಎಂದು ನನಗೆ ಖಾತ್ರಿಯಿದೆ. ಆದರೆ ಸಂದೇಶಗಳು ನಿಮಗೆ ಸಲಹೆ ನೀಡಿದಂತೆ ನೀವು ಎಂದಿಗೂ ಮಾಡಿಲ್ಲ. ಆದರೆ ಇದಕ್ಕೆ ವಿರುದ್ಧವಾಗಿ ನೀವು ನೆಗಟಿವ್ನಾತ್ಮಕ ಅಥವಾ ವಿರುದ್ಧವಾಗಿ ಮಾಡಿದ್ದೀರಿ. ಸಂದೇಶಗಳನ್ನು ನಿರಂತರ ಸಲಹೆ ಮತ್ತು ಎಚ್ಚರಿಕೆಗಳನ್ನು ನಿರ್ಲಕ್ಷಿಸುವ ಮೂಲಕ, ನೀವು ನಿಮ್ಮ ದುರಹಂಕಾರ ಮತ್ತು ದ್ವೇಷವನ್ನು ಸರ್ವಶಕ್ತ ದೇವರಿಗೆ ತೋರಿಸಿದ್ದೀರಿ. ಅವರು ತಾಳ್ಮೆಯಿಂದ ನಿಮ್ಮನ್ನು ಇಷ್ಟು ವರ್ಷಗಳ ಕಾಲ ಕಾಯುತ್ತಿದ್ದರು, ಆದರೆ ಯಾವುದೇ ಪ್ರಯೋಜನವಾಗಲಿಲ್ಲ. ಎಲ್ಲಾ ರಾಷ್ಟ್ರಗಳು, ಸರ್ಕಾರಗಳು, ಅಂತಾರಾಷ್ಟ್ರೀಯ ಸಮುದಾಯಗಳು, ವಿಶ್ವದ ಪ್ರಮುಖ G-8, G-20, EU, ಅರಬ್ ಲೀಗ್, 200 ದೇಶಗಳಿಗಿಂತ ಹೆಚ್ಚಿನ ಪ್ರಪಂಚದಾದ್ಯಂತ, ನಿಮ್ಮ ಎಲ್ಲಾ ಜನಸಂಖ್ಯೆಯೊಂದಿಗೆ, ಮತ್ತು ಕ್ಯಾಥೋಲಿಕ್, ಪ್ರೊಟೆಸ್ಟಂಟ್ನಂತಹ ನಿಮ್ಮ ಪ್ರೀತಿಪಾತ್ರ ನಂಬಿಕೆಗಳು ಎಸ್ಟಾಂಟ್, ಇಸ್ಲಾಂ, ಹಿಂದೂಯಿಸಂ, ಹಿಂದೂ ಧರ್ಮ, ಮತ್ತು ರಾಕ್ಷಸೀಕರಿಸಿದ ನಂಬಿಕೆಗಳ ಕಾವು ಯಂತ್ರಗಳಾಗಿರುವ ಅನೇಕ ರಾಕ್ಷಸೀಕೃತ ನಂಬಿಕೆಗಳು ಮತ್ತು ಸಂಸ್ಕೃತಿಗಳು ಭೂಮಿಯ ಸಂಪೂರ್ಣ ಮುಖಗಳನ್ನು ಆವರಿಸಿದೆ ಮತ್ತು ನಿಯಂತ್ರಿಸಿದ್ದವು. ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನು ಇದಕ್ಕೆ ಸಾಕ್ಷಿಯಾಗಬಹುದು ಎಂಬುದು ಸ್ಪಷ್ಟವಾಗಿದೆ. ಕಳೆದ 15 ವರ್ಷಗಳಲ್ಲಿ ಆ ಸಂದೇಶಗಳು ನೀವು ಏನು ಮಾಡಿದ್ದೀರಿ ಮತ್ತು ಸರ್ವಶಕ್ತ ದೇವರ ಮುಖದಲ್ಲಿ ಏನು ಮಾಡುತ್ತಿದ್ದೀರಿ ಎಂದು ಸ್ಪಷ್ಟವಾಗಿ ತಿಳಿಸಿವೆ. ಅವರನ್ನು ನಿರ್ಲಕ್ಷ್ಯ ನಿಮ್ಮ ಮೂಲಕ ಇಡೀ ವಿಶ್ವದ ಮೇಲೆಯೇ ಅಗ್ಲಿಯಸ್ಟ್ ಪಾಪಗಳ ನೀವು ಸೊಡೊಮ್ ಅನ್ನು ಕಾನೂನುಬದ್ಧಗೊಳಿಸಿದ್ದೀರಿ, ವ್ಯಭಿಚಾರವನ್ನು ಪ್ರತಿ ಮಾನವ ರೀತಿಯ ಹಕ್ಕಿನಂತೆ ಮಾಡಿದ್ದೀರಿ, ನೀವು ಭೂಮಿಯ ಎಲ್ಲ ಮೂಲೆಯಿಂದಲೂ ತೆವಾಹೆಡೊ ಆರ್ಥೋಡಾಕ್ಸ್ ಎಂಬ ನಿಜವಾದ ನಂಬಿಕೆಯನ್ನು ಸಂಪೂರ್ಣವಾಗಿ ಅಳಿಸಿಹಾಕಿದ್ದೀರಿ, ನೀವು ಇಡೀ ಜಗತ್ತನ್ನು ರಾಕ್ಷಸೀಕರಿಸಿದ್ದೀರಿ ಮತ್ತು ಮಾನವನ ಪ್ರತಿಯೊಂದು ದೈನಂದಿನ ಜೀವನದಲ್ಲಿ ರಾಕ್ಷಸೀಕೃತ ಕಾನೂನುಗಳು ಮತ್ತು ಸಂಪ್ರದಾಯಗಳನ್ನು ಹೇರಿದ್ದೀರಿ. ರೀತಿಯ ನಿಮ್ಮ ಕಣ್ಣುಗಳು, ಕಿವಿಗಳು, ಮನಸ್ಸು ಮತ್ತು ಹೃದಯಗಳು ಯಾವಾಗಲೂ ಸರ್ವಶಕ್ತ ದೇವರ ಶತ್ರುವನ್ನು ಸ್ವೀಕರಿಸುತ್ತವೆ. ಅದು ದೆವ್ವ. ನೀವು ಯಾವುದೇ ಹಿಂಜರಿಕೆಯಿಲ್ಲದೆ ದೆವ್ವದ ಆಜ್ಞೆಗಳನ್ನು ಮತ್ತು ಆದೇಶಗಳನ್ನು ಪಾಲಿಸಿದ್ದೀರಿ. ಸರ್ವಶಕ್ತ ದೇವರ ಮತ್ತು ಅವನ ಪುತ್ರರ ಅತ್ಯಂತ ದ್ವೇಷದ ಶತ್ರುವನ್ನು ನೀವು ಪೂಜಿಸಿದ್ದೀರಿ. ನೀವು ಸ್ವೀಕರಿಸಲು ಹೊರಟಿರುವ ಈ ಪತ್ರವು ನಿಮಗೆ ಎಚ್ಚರಿಕೆ ನೀಡುವ ಸಂದೇಶವಲ್ಲ, ಬದಲಿಗೆ ಇದು ಸರ್ವಶಕ್ತ ದೇವರ ವಿಶ್ವಾಸಾರ್ಹ ಸೇವಕರು ಮತ್ತು ಗುಲಾಮರ ಆಜ್ಞೆ ಮತ್ತು ನಿರ್ಧಾರಗಳ ಪತ್ರವಾಗಿದೆ. ಅದು ನಿಮ್ಮ ಕೈಗೆ ತಲುಪಿದಾಗ ತಕ್ಷಣ ಕಾರ್ಯನಿರ್ವಹಿಸುತ್ತದೆ. ಇಂದು ನಿನ್ನೆ ಅಲ್ಲ, ಎಲ್ಲಾ ವಿಷಯಗಳು ಹಾದುಹೋಗುತ್ತವೆ. ನೀವು ಇತಿಹಾಸವಾಗುವ ಮೊದಲು, ನೀವು ಆತ್ಮ ಮತ್ತು ಮಾಂಸದಲ್ಲಿ ಶಾಶ್ವತವಾಗಿ ಸಾಯದಂತೆ ನಿಮ್ಮನ್ನು ಉಳಿಸಿಕೊಂಡಿರಬೇಕು. ಸಲಹೆ ಮತ್ತು ಎಚ್ಚರಿಕೆಗಳ ಹೊತ್ತಿಗೆ ನೀವು ಅವುಗಳನ್ನು ಬಳಸಬೇಕಾಗಿತ್ತು. ನಮ್ಮ ಬಗ್ಗೆ ನಿಮಗೆ ಚೆನ್ನಾಗಿ ತಿಳಿದಿರುವಂತೆ, ನಾವು ಇಥಿಯೋಪಿಯಾದಲ್ಲಿ ವಾಸಿಸುತ್ತೇವೆ. ನೀವು ಸರ್ಕಾರವಾಗಿ ಮಾಡುತ್ತಿರುವಂತೆ ವರ್ತಿಸಲು ನಮಗೆ ಕಚೇರಿ ಅಥವಾ ಸೈನ್ಯ ಅಥವಾ ಭದ್ರತಾ ಸಾಧನಗಳಿಲ್ಲದಿದ್ದರೂ, ನಿಮ್ಮ ಕಣ್ಣುಗಳಿಗೆ ಕಾಣಿಸದ ಅಥವಾ ನಿಮ್ಮ ಕಿವಿಗಳಿಂದ ಕೇಳಿಸಲಾಗದ ಶಕ್ತಿಯನ್ನು ನಾವು ಹೊಂದಿದ್ದೇವೆ. ಮಾಪಕಗಳನ್ನು ಮತ್ತು ನ್ಯಾಯಾಧೀಶರನ್ನು ಅಳೆಯುವ ಸರ್ವಶಕ್ತ ದೇವರ ಕೈ ನಿಮ್ಮನ್ನು ನೋಡಲಾಗುವುದಿಲ್ಲ, ಆದರೆ ಅದು ಕಾರ್ಯನಿರ್ವಹಿಸಿದಾಗ ನೀವು ಅದನ್ನು ಫಲಿತಾಂಶಗಳಿಂದ ಗ್ರಹಿಸಬಹುದು. ನಾವು ಮಾತನಾಡುವಾಗ, ನಾವು ಏನು ಹೇಳಬೇಕೆಂದರೆ ಅದನ್ನು ನಾವು ಅವರ ಹೆಸರಿನಿಂದ ಹೇಳುತ್ತೇವೆ, ಅದು ನಾವು ಹೇಳಿದಂತೆ ಮಾಡಲಾಗುತ್ತದೆ. ಯಾಕೆಂದರೆ ನಾವು ನಂಬಿಗಸ್ತರು ಮತ್ತು ಅವನ ಗುಲಾಮರು ಮತ್ತು ಸೇವಕರು. ನಮ್ಮ ಮಾತುಗಳು ಮತ್ತು ಕಾರ್ಯನಿರ್ವಾಹಕ ಆದೇಶಗಳಿಂದ ನೀವು ಪಕ್ಷಪಾತ ಹೊಂದಿರಬಹುದು. ನೀವು ವಿನಾಶಕಾರಿ ಮತ್ತು ಅಳಿಸುವ ಕ್ರಿಯೆಗಳನ್ನು ಎದುರಿಸಿದಾಗ, ನೆನಪಿಡಿ, ನಾವು ಸರ್ವಶಕ್ತ ದೇವರ ವಿಶ್ವಾಸಾರ್ಹ ಸೇವಕರು. ತನ್ನ ಆಸಕ್ತಿಗಳು, ಆದೇಶಗಳು ಮತ್ತು ಆಜ್ಞೆಗಳು ಮತ್ತು ನಿರ್ಧಾರಗಳನ್ನು ಕಾರ್ಯಗಳಲ್ಲಿ ಮಾಡಲು ಅವರು ನಮಗೆ ಅಧಿಕಾರ ನೀಡಿದರು, ನಿಯೋಜಿಸಿದ್ದಾರೆ. ಈ ಕಚ್ಚಾ ಸತ್ಯ ಮತ್ತು ಸತ್ಯಗಳನ್ನು ಆಧರಿಸಿ, ಇಡೀ ಜಗತ್ತು ನಮ್ಮ ಆದೇಶಗಳು, ಆಜ್ಞೆಗಳು ಮತ್ತು ನಿರ್ಧಾರಗಳನ್ನು ಪಾಲಿಸಲು ಒಳಪಟ್ಟಿರುತ್ತದೆ. ಇದರಲ್ಲಿ ನಾವು ಸರ್ವಶಕ್ತ ದೇವರ ಹೆಸರಿನ ಪರವಾಗಿ ಹೊರಡಿಸುತ್ತಿದ್ದೇವೆ. ನೀವು ಬೆಳೆದ ನಿಮ್ಮ ವಿಧಾನವು ನಿಮ್ಮನ್ನು ಸಕಾರಾತ್ಮಕವಾಗಿ ಮಾಡಲು ಎಂದಿಗೂ ಬಿಡುವುದಿಲ್ಲ ಎಂದು ನಾನು ನಂಬುತ್ತೇನೆ. ಆದ್ದರಿಂದ ನೀವು ನಿರ್ಲಕ್ಷಿಸಿದರೆ, ಅಥವಾ ತಡೆಯೊಡ್ಡಲು ಅಥವಾ ಅಡಚಣೆಯನ್ನುಂಟು ಮಾಡಲು ಪ್ರಯತ್ನಿಸಿದರೆ, ನಿಮಗೆ ತಿಳಿದಿರಬೇಕು, ಕಠಿಣ ಶಿಕ್ಷೆಯಿಲ್ಲದೆ ನೀವು ಎಂದಿಗೂ ಉಳಿಯುವುದಿಲ್ಲ. ಬೆಂಕಿಯ ಅತ್ಯಂತ ವಿನಾಶಕಾರಿ ನರಕವು ನಿಮ್ಮನ್ನು ತಿನ್ನುತ್ತದೆ. ಕಾರ್ಯನಿರ್ವಾಹಕ ಆದೇಶದ ಈ ಪತ್ರಗಳನ್ನು ನಾನು ಸಿದ್ಧಪಡಿಸುವಾಗ, USA ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜಗತ್ತಿನೊಂದಿಗೆ ದೊಡ್ಡದಾಗಿ ಮಾತನಾಡುವುದನ್ನು ನಾನು ಕೇಳಿದೆ. ಅವರ ಮಿಲಿಟರಿ ಕ್ರಮ ಮತ್ತು IRAN ಜನರಲ್ ವಿರುದ್ಧ ಕೊಲ್ಲಲ್ಪಟ್ಟ ಕಾರಣ, IRAN ಕ್ಷಿಪಣಿಗಳ ತಡೆಗೋಡೆಗಳಿಂದ ಪ್ರತಿ ಕ್ರಮಗಳನ್ನು ತೆಗೆದುಕೊಂಡಿತು.
ಈ ಕ್ರಿಯೆಗಳ ಆಧಾರದ ಮೇಲೆ ಅವರು ಜನರಲ್ ಒಬ್ಬ ದೈತ್ಯ ಮತ್ತು ಭಯೋತ್ಪಾದಕ ಎಂದು ಹೇಳಿದರು. ಇನ್ನೊಬ್ಬ ವ್ಯಕ್ತಿಯನ್ನು ದೈತ್ಯ ಎಂದು ಕರೆಯುವುದರಲ್ಲಿ ಆಶ್ಚರ್ಯವೇನಿಲ್ಲ, ಆದರೆ ನಮ್ಮ ಪ್ರಪಂಚದ ಅತ್ಯಂತ ಸೊಕ್ಕಿನ ದೈತ್ಯ ಯಾರು ಎಂದು ನನಗೆ ಯುಎಸ್ಎ ಮತ್ತು ಯುಕೆ, ಫ್ರಾನ್ಸ್, ಕೆನಡಾ, ಜರ್ಮನಿ ಮುಂತಾದ ಶಸ್ತ್ರಾಸ್ತ್ರದಲ್ಲಿರುವ ನಿಮ್ಮ ಸಹೋದರರು ಮತ್ತು ಇತರರು ಕಾಣದ ರಾಕ್ಷಸರ ಅಪರಾಧಿಗಳು, ಸಾಮೂಹಿಕ ಕೊಲೆಗಾರರು ಎಂಬುದು ನಿಜ. ನೀವು ಇತರರನ್ನು ನೋಡುವಂತೆ ನಿಮ್ಮನ್ನು ಏಕೆ ನೋಡಬಾರದು? ನೆನಪಿಡಿ, ಇಥಿಯೋಪಿಯಾದಲ್ಲಿ ಶೀಘ್ರದಲ್ಲೇ ಸಂಭವಿಸಲಿರುವ ಸರ್ವಶಕ್ತ ದೇವರ ಕಾರ್ಯಗಳು ಮತ್ತು ಶಿಕ್ಷೆಯ ಕೈಗಳು ನಿಮಗೆ ತಿಳಿಸುವ ಒಂದು ಉತ್ತಮ ಸಂಕೇತವಾಗಿದೆ. ಅದು ನಿಮಗೆ ಸಂಬಂಧಿಸಿದ ಮುಂದಿನ ಹಂತ ಯಾವುದು? ನಿಮ್ಮನ್ನು ಸೇವಿಸಲಿರುವ ವಿನಾಶಕಾರಿ, ಸರ್ವನಾಶ ಕ್ರಮಗಳು ಮಾನವಕುಲದ ಇತಿಹಾಸದಲ್ಲಿ ಎಂದಿಗೂ ಕಾಣಿಸುವುದಿಲ್ಲ. ಈ ಅಕ್ಷರ ಕಾಣಿಸಿಕೊಂಡ ನಂತರ ಇದರ ಅರ್ಥವನ್ನು ನೀವು ನೋಡುತ್ತೀರಿ. ಇಂದು ನಿನ್ನೆ ಅಲ್ಲ, ಸರ್ವಶಕ್ತ ದೇವರು ನಿಮಗೆ ಹೇಳಲು ನಮಗೆ ಆದೇಶಿಸಿದ್ದನ್ನು ತಿಳಿಸಲು ನಾವು ಪ್ರಯತ್ನಿಸಿದ್ದೇವೆ. ಎಲ್ಲಾ ಮಾನವ ಪ್ರಕಾರಗಳು ಸಾಕ್ಷಿಯಾಗಿರುವಂತೆ, ಸರ್ವಶಕ್ತ ದೇವರ ಸಂಪೂರ್ಣ ಮಾತುಗಳು ಮತ್ತು ಆಜ್ಞೆಗಳನ್ನು ಎಲ್ಲಾ ರಾಷ್ಟ್ರಗಳು, ಸರ್ಕಾರಗಳು, ಸಂಸ್ಥೆಗಳು, ಅಂತರರಾಷ್ಟ್ರೀಯ ಸಂಸ್ಥೆಗಳು, ಮಾಧ್ಯಮಗಳು, ಭೂಮಿಯ ಎಲ್ಲಾ ಮುಖಗಳನ್ನು ಒಳಗೊಳ್ಳುವ ಮುದ್ರಣಾಲಯಗಳು ತ್ಯಜಿಸಿ ಸಮಾಧಿ ಮಾಡಿದ್ದವು. ಸೊಡೊಮ್, ವ್ಯಭಿಚಾರ ಮತ್ತು ಅನೇಕ ಹೆಸರಿಲ್ಲದ ಅಪರಾಧಗಳು ಮತ್ತು ಪಾಪಗಳಿಂದ ಇಡೀ ಪ್ರಪಂಚವು ಬಹುತೇಕ ಮುಳುಗಿದೆ. ಪ್ರತಿಯೊಂದಕ್ಕೂ ಸೀಮಿತಗೊಳಿಸುವ ಹಂತವಿದೆ. ನಿಮ್ಮ ಪಾಪಗಳು ಮತ್ತು ಅಪರಾಧಗಳು ಜಗತ್ತಿನಲ್ಲಿ ಎಂದಿಗೂ ಕಂಡುಬರುವುದಿಲ್ಲ. ಇದು ನೋಹನಲ್ಲಿ ವಾಸವಾಗಿದ್ದ ನಿಮ್ಮ ಪೂರ್ವಜರನ್ನು ಮತ್ತು ಸೊಡೊಮ್ ಸಮಯವನ್ನು ಮೀರಿಸುತ್ತದೆ. ಸರ್ವಶಕ್ತ ದೇವರು ನಿಮ್ಮನ್ನು ಅಂತ್ಯಗೊಳಿಸಲು ಮತ್ತು ಬೆಂಕಿಯ ಕರಗಿದ ನರಕದಲ್ಲಿ ನಿಮ್ಮನ್ನು ಹೂಳಲು ನಿರ್ಧರಿಸಿದ ಕಾರಣ ಅದು. ಒಮ್ಮೆ ಮತ್ತು ಎಂದೆಂದಿಗೂ. ನಾನು ಮೇಲೆ ಹೇಳಿದಂತೆ, ಸುಮಾರು 15 ವರ್ಷಗಳಿಂದ 7 ಸಂದೇಶಗಳನ್ನು ನೀಡಲಾಗಿದೆ ಮತ್ತು ವಿತರಿಸಲಾಗಿದೆ. ಸಮಯ ಕಳೆದದ್ದನ್ನು ಹೊರತುಪಡಿಸಿ ನೀವು ಏನನ್ನೂ ಮಾಡಲಿಲ್ಲ. ಆದ್ದರಿಂದ ನೀವು ನಿಮ್ಮ ಪಶ್ಚಾತ್ತಾಪದ ಸಮಯವನ್ನು ವ್ಯರ್ಥ ಮಾಡಿದ್ದೀರಿ ಮತ್ತು ಸರ್ವಶಕ್ತ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಿಂತಿದ್ದೀರಿ. ನೀವು ಅವನ ಕೋಪವನ್ನು ಕೆರಳಿಸಿದ್ದೀರಿ. ನೀವು ಪ್ರೀತಿಯಿಂದ ಪಾವತಿಸಲಿದ್ದೀರಿ ಎಂಬುದು ಸ್ಪಷ್ಟವಾಗಿದೆ. ಸರ್ವಶಕ್ತ ದೇವರ ಪದವು ಈ ಕೆಳಗಿನಂತೆ ಹೇಳುತ್ತದೆ. PSALMS 94. ಓ ಕರ್ತನೇ, ಸೇಡಿನ ದೇವರ ನೀನು ತೋರಿಸಲು ನಿನ್ನಂತೆಯೇ ಭೂಮಿಯ ನ್ಯಾಯಾಧೀಶರೇ, ಎದ್ದೇಳಿ, ಸೊಕ್ಕಿನವರಿಗೆ ಅವರು ಅರ್ಹರು ಎಂದು ಶಿಕ್ಷಿಸಿ. ಓ ಕರ್ತನೇ, ದುಷ್ಟರು ಎಷ್ಟು ದಿನ ಸಂತೋಷಪಡುತ್ತಾರೆ. ದುಷ್ಕರ್ಮಿಗಳು ಹೊಳಪು, ಹೆಗ್ಗಳಿಕೆ ಮತ್ತು ಕಳ್ಳತನದಿಂದ ತುಂಬಿದ್ದಾರೆ. ಓ ಕರ್ತನೇ, ಅವರು ನಿನ್ನ ಜನರನ್ನು ಹೊಡೆದುರುಳಿಸುತ್ತಾರೆ ಮತ್ತು ನಿನ್ನ ಆಯ್ಕೆ ರಾಷ್ಟ್ರಗಳನ್ನು ದಬ್ಬಾಳಿಕೆ ಮಾಡುತ್ತಾರೆ. ಅವರು ವಿಧವೆ ಮತ್ತು ಅಪರಿಚಿತರನ್ನು ಕೊಲ್ಲುತ್ತಾರೆ ಮತ್ತು ತಂದೆಯಿಲ್ಲದವರನ್ನು ಸಾವನ್ನಪ್ಪುತ್ತಾರೆ. ಅವರು ಹೇಳುತ್ತಾರೆ, ಕರ್ತನು ಕಾಣುವುದಿಲ್ಲ, ಯಾಕೋಬನ ದೇವರು ಗಮನಹರಿಸುವುದಿಲ್ಲ. ನೀವೇ ಗಮನ ಕೊಡಿ, ಜನರ ಅತ್ಯಂತ ಕ್ರೂರ, ಮೂರ್ಖರೇ, ನೀವು ಯಾವಾಗ ಬುದ್ಧಿವಂತರಾಗುತ್ತೀರಿ? ಕಿವಿಯನ್ನು ನೆಟ್ಟವನು ಕೇಳುವುದಿಲ್ಲ, ಕಣ್ಣನ್ನು ರೂಪಿಸಿದವನು ನೋಡುವುದಿಲ್ಲವೇ? ರಾಷ್ಟ್ರಗಳಿಗೆ ಸೂಚಿಸುವವನು ಅವುಗಳನ್ನು ಸರಿಪಡಿಸಬಾರದು. ಮಾನವಕುಲದ ಶಿಕ್ಷಕನಿಗೆ ಅವನಿಗೆ ಜ್ಞಾನವಿಲ್ಲವೇ? ಮನುಷ್ಯನ ಆಲೋಚನೆಗಳು ಭಗವಂತನಿಗೆ ತಿಳಿದಿದೆ, ಅವು ಗಾಳಿಯ ಪಫ್ ಮಾತ್ರ. ಸರ್ವಶಕ್ತ ದೇವರ ಮಾತುಗಳನ್ನು ನೀವು ನೋಡಿದಂತೆ, ಅದನ್ನು ಅಳೆಯುವ, ಅಳತೆ ಮಾಡಿದ, ನಿಮ್ಮನ್ನು ನಿರ್ಣಯಿಸಿದ, ನಿಮ್ಮನ್ನು ಯಾರು ಉಳಿಸಬಲ್ಲರು? ಯಾರೂ ಇಲ್ಲ. ಈಗ ನೀವು ಹಿಂದೆಂದೂ ಮಾಡದ ಅತ್ಯಂತ ಪ್ರೀತಿಯ ಬೆಲೆಯನ್ನು ಈಗ ಪಾವತಿಸಲಿದ್ದೀರಿ. 1, 2, 3, 5, 6 ಮತ್ತು 8 ಸಂದೇಶಗಳಲ್ಲಿ ತೆಗೆದುಕೊಳ್ಳಬೇಕಾದ ಕ್ರಮಗಳನ್ನು ಸ್ಪಷ್ಟವಾಗಿ ಬರೆಯಲಾಗಿದೆ. ನೀವು ಪಶ್ಚಾತ್ತಾಪ ಪಡುವಂತೆ ಅವುಗಳನ್ನು ಇಲ್ಲಿಯವರೆಗೆ ನಿಲ್ಲಿಸಲಾಗಿದೆ. ಆದರೆ ನೀವು ನಿರ್ಲಕ್ಷಿಸಿ ನಕ್ಕರು ಮತ್ತು ಅದನ್ನು ತ್ಯಜಿಸಿದ್ದೀರಿ. ಆದ್ದರಿಂದ ಪ್ರತಿಯೊಂದಕ್ಕೂ ತನ್ನದೇ ಆದ ಮಿತಿ ಇದೆ, ಮತ್ತು ಈಗ ಈ ಕೆಳಗಿನ ಆದೇಶಗಳು ಮತ್ತು ಆಜ್ಞೆಗಳನ್ನು ನೀಡಲಾಗುತ್ತದೆ. ಸರ್ವಶಕ್ತ ದೇವರ ವಿಶ್ವಾಸಾರ್ಹ ಸೇವಕರು ಮತ್ತು ಗುಲಾಮರ ಆಜ್ಞೆಗಳು ಮತ್ತು ನಿರ್ಧಾರಗಳನ್ನು ಆದೇಶಿಸುತ್ತದೆ. ಅಡಸ್ ಅಬಬ ಇಥಿಯೋಪಿಯಾನಲ್ಲಿ ಅವರು ನಿಮ್ಮ ಪ್ರತಿನಿಧಿಯ ಕೈಗೆ ಬಂದಂತೆ ಅದು ಪರಿಣಾಮಕಾರಿಯಾಗಲಿದೆ. ಜಾನ್ 18 ರ ಬಹಿರಂಗಪಡಿಸುವಿಕೆ. ನಿಮ್ಮ ಉಲ್ಲೇಖಕ್ಕಾಗಿ ಅದನ್ನು ಓದಿ. ಎಲ್ಲಾ ನಿರ್ಧಾರಗಳನ್ನು ಪದೇ ಪದೇ ಹೇಳಲಾಗುತ್ತಿತ್ತು ಮತ್ತು ಸಂಬಂಧಪಟ್ಟ ಎಲ್ಲ ದೇಶಗಳಿಗೆ 1, 2, 3, 5, 6 ಮತ್ತು 8 ಗೇಸ್ಗಳಲ್ಲಿ ನೀಡಲಾಗಿದೆ ಮತ್ತು ಇವುಗಳನ್ನು ಅನುಷ್ಠಾನಕ್ಕೆ ತರಬೇಕು. ಯಾಕೆಂದರೆ ನೀವು ಅವರನ್ನು ಸರ್ವಶಕ್ತ ದೇವರ ಸಲಹೆ ಮತ್ತು ಎಚ್ಚರಿಕೆ ಎಂದು ಎಂದಿಗೂ ಸ್ವೀಕರಿಸಲಿಲ್ಲ. ಅದನ್ನು ಮೀರಿ ನೀವು ನಿರ್ಲಕ್ಷಿಸಿದ್ದೀರಿ ಮತ್ತು ಅವರು ಕೊಳಕು ವಿಷಯವಾಗಿ ಎಸೆದಿದ್ದೀರಿ. ನಿಮ್ಮ ಪುನರಾವರ್ತಿತ, ರಾಕ್ಷಸ ಕೃತ್ಯಗಳಿಗೆ ನೀವು ಮಾಡುತ್ತೀರಾ? ನೀವು ಸರ್ವಶಕ್ತ ದೇವರ ತಾಳ್ಮೆಯನ್ನು ಪರೀಕ್ಷಿಸಿದ್ದೀರಿ. ಆದ್ದರಿಂದ ಎಲ್ಲಾ ಸಂದೇಶಗಳಲ್ಲಿ ಹೇಳಿರುವಂತೆ ಎಲ್ಲಾ ಕ್ರಮಗಳನ್ನು ನಿರ್ಧರಿಸಲು ಮತ್ತು ಕಾರ್ಯಗತಗೊಳಿಸಲು ಸಮಯ ಬಂದಿದೆ.
ಅದು ಕಾರಣ, ಸರ್ವಶಕ್ತ ದೇವರ ನಂಬಿಗಸ್ತ ಸೇವಕರು ಮತ್ತು ಗುಲಾಮರು ನಾವು ಈ ಆಜ್ಞೆ ಪತ್ರವನ್ನು ಮತ್ತು ಜಾರಿಗೆ ತರಲು ಆದೇಶಗಳನ್ನು ನೀಡಿದ್ದೇವೆ. ಸರ್ವಶಕ್ತ ದೇವರ ಶಿಕ್ಷೆಯ ಕೈಗಳನ್ನು ಶೀಘ್ರದಲ್ಲೇ ಎದುರಿಸಲಿರುವ ದೇಶಗಳ ಪ್ರಾಥಮಿಕ ಗುರಿಗಳು ಹೀಗಿವೆ: ಯುಎಸ್ಎ, ಯುಕೆ, ಚೀನಾ, ಫ್ರಾನ್ಸ್, ಜರ್ಮನಿ, ಕೆನಡಾ, ಸೌದಿ ಅರೇಬಿಯಾ, ರಷ್ಯಾ, ಈಜಿಪ್ಟ್, ಇಂಡಿಯಾ, ನಾರ್ತ್ ಕೊರಿಯಾ, ಪಾಕಿಸ್ತಾನ್, ಪೋಲೆಂಡ್, ರೊಮೇನಿಯಾ, ಬುಲ್ಗೇರಿಯಾ, ವಿಯೆಟ್ನಾಂ, ಯುನೈಟೆಡ್ ಅರಬ್ ಎಮಿರೇಟ್ಸ್, ಆಸ್ಟ್ರೇಲಿಯಾ, ಜಪಾನ್, ಇರಾನ್, ಇಸ್ರೇಲ್, ಸ್ವಿಟ್ಜರ್ಲ್ಯಾಂಡ್, ಸ್ಪೇನ್, ಬೆಲ್ಜಿಯಂ, ದಕ್ಷಿಣ ಕೊರಿಯಾ, ಆಸ್ಟ್ರೇಲಿಯಾ, ಯುಕ್ರೇನ್, ನಾರ್ವೆ, ಸ್ವೀಡನ್, ಫಿನ್ಲ್ಯಾಂಡ್, ಕ್ವಾಡಿನ್, ಬ್ರೆಜಿಲ್, ದಕ್ಷಿಣ ಆಫ್ರಿಕಾ, ಇಟಲಿ ಇಟಿಸಿ. ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಅಥವಾ ರಾಜ್ಯಗಳು ಪರಮಾಣು, ನ್ಯೂಟ್ರಾನ್, ರಾಸಾಯನಿಕ, ಜೈವಿಕ, ಮತ್ತು ಭಾರೀ ಸಾಂಪ್ರದಾಯಿಕ ಸಾಮೂಹಿಕ ವಿನಾಶಕಾರಿ ಬಾಂಬ್ಗಳಂತಹ ಸಾಮೂಹಿಕ ವಿನಾಶ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸಿವೆ. ಈ ರಾಜ್ಯಗಳು ಯಾರು? 1. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಪ್ರತಿಯೊಬ್ಬ ವ್ಯಕ್ತಿಯು, ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ಅವಳನ್ನು ತಿಳಿದಿರುವ ಈ ದೇಶ, ಸರ್ವಶಕ್ತ ದೇವರ ಮಾತುಗಳು, ಇಚ್ಛೆಗಳು, ಆದೇಶಗಳು ಮತ್ತು ಆಜ್ಞೆಗಳಿಗೆ ವಿರುದ್ಧವಾಗಿ ನಿಂತಿರುವ ಮೊದಲ ರಾಷ್ಟ್ರ. ರಾಜ್ಯವಾಗಿ ಅವಳ ಸೃಷ್ಟಿಗಳ ಪ್ರಾರಂಭ. ಯುಎಸ್ಎಯನ್ನು ಇಡೀ ವಿಶ್ವ ರಾಜ್ಯಗಳ ನಾಯಕ ಅಥವಾ ಪೊಲೀಸ್ ಎಂದು ನೋಡಲಾಗುತ್ತದೆ. ಪ್ರಪಂಚದ ಪ್ರತಿಯೊಂದು ರಾಷ್ಟ್ರಗಳಿಗೂ ಅವಳು ಬಹುತೇಕ ದೇವರು ಎಂಬುದು ನಿಜ. ಅವಳು ರಾಕ್ಷಸ, ದೆವ್ವದ ಈ ಚ್ವಿಲೆಯನ್ನು ಹೇರುವ ಮೂಲಕ ಜಗತ್ತನ್ನು ನಾಶಪಡಿಸಿದಳು. ಅವಳು ಇನ್ನೂ ಮಾಡುತ್ತಿದ್ದಾಳೆ ಮತ್ತು ಇಡೀ ಜಗತ್ತಿನ ಉಳಿದ ದೇಶಗಳು ಅವಳು ಮಾಡುವಂತೆ ಅನುಸರಿಸಬೇಕೆಂದು ಒತ್ತಾಯಿಸುತ್ತಾಳೆ. ಸುಮಾರು 200 ವರ್ಷಗಳಿಂದ ಅವಳನ್ನು ನಿರ್ಣಯಿಸಲಾಯಿತು, ಮತ್ತು ಕಳೆದ 15 ವರ್ಷಗಳಲ್ಲಿ ಅವಳ ಕಾಣದ ಪಾಪಗಳ ಬಗ್ಗೆ ಮತ್ತು ಸಾಮೂಹಿಕ ವಿನಾಶದ ಅಪರಾಧಗಳ ಬಗ್ಗೆ ಪದೇ ಪದೇ ಹೇಳಲಾಗುತ್ತಿತ್ತು. ಪ್ರಪಂಚದ ಪ್ರತಿಯೊಂದು ರಾಜ್ಯಗಳಲ್ಲಿ ಅವಳು ತನ್ನ ಕೈಗೊಂಬೆ ಸರ್ಕಾರಗಳನ್ನು ಸ್ಥಾಪಿಸಿದಳು. ಅವಳು ಯುದ್ಧಗಳು, ವ್ಯಭಿಚಾರ, ಸೊಡೊಮ್, ಪ್ರಪಂಚದ ಪ್ರತಿಯೊಂದು ರಾಜ್ಯಗಳು ಸ್ವಿಚ್ ಯಿಂದ ಅಥವಾ ಬಲವಂತವಾಗಿ ಮಾಡಿದಳು ಮತ್ತು ಅವಳು ಅವನಿಗೆ ಆಜ್ಞಾಪಿಸಿದ್ದನ್ನು ಮಾಡುತ್ತಾಳೆ. ಆದ್ದರಿಂದ ಅವಳ ಎಲ್ಲಾ ರಾಜ್ಯ ಹೂಡ್ನೆಸ್ನಲ್ಲಿ ಈ ಕೆಳಗಿನ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತದೆ. ಸೆನೆಟ್, ಕಾಂಗ್ರೆಸ್ ತಮ್ಮ ಎಲ್ಲ ಪ್ರತಿನಿಧಿಗಳೊಂದಿಗೆ, ರಿಪಬ್ಲಿಕನ್ ಮತ್ತು ಪ್ರಜಾಪ್ರಭುತ್ವವಾದಿಗಳು ಎಂದು ಟ್ರಂಪ್ ಆಡಳಿತವು ತನ್ನ ಎಲ್ಲ ಸಾಮಗ್ರಿಗಳೊಂದಿಗೆ, ಅವಳ ಹಿತಾಸಕ್ತಿಗೆ ಸೇವೆ ಸಲ್ಲಿಸುವ ಎಲ್ಲಾ ಸಶಸ್ತ್ರ ಪಡೆಗಳು, ಸಿಐಎ, ಎಫ್ಬಿಐ, ಎನ್ಎಸ್ಸಿ, ಎಲ್ಲಾ ಕರಾವಳಿ ಕಾವಲುಗಾರರಂತಹ ಎಲ್ಲಾ ಭದ್ರತಾ ಉಪಕರಣಗಳು, ಎಲ್ಲಾ ಮಿಲಿಟರಿ ನೆಲೆಗಳೊಂದಿಗೆ ಅದರ ಗಡಿಯಲ್ಲಿ ಮತ್ತು ಗುಪ್ತಚರ ಸಂಗ್ರಹಣೆ ಪೋಸ್ಟ್ಗಳ ಎಲ್ಲಾ ಸ್ಥಾಪನೆಗಳಲ್ಲಿ, ಎಲ್ಲಾ ಯುದ್ಧನೌಕೆಗಳು, ಯುದ್ಧ ವಿಮಾನಗಳು, ಅದರ ಎಲ್ಲಾ ಅಂತರರಾಷ್ಟ್ರೀಯ ಬ್ಯಾಂಕುಗಳ ವಿಮೆಗಳನ್ನು ನಿರ್ಮೂಲನೆ ಮಾಡಲಾಗುವುದು ಮತ್ತು ಯಾವುದೇ ಕರುಣೆಯಿಲ್ಲದೆ ನಾಶವಾಗುತ್ತವೆ. ಪ್ರತಿ ನೈಸರ್ಗಿಕ ಶಕ್ತಿಗಳಿಂದ ಅವಳ ಸಂಪೂರ್ಣ ವಿನಾಶವು ಅಪರಿಮಿತವಾಗಿರುತ್ತದೆ. ಇಡೀ ಜಗತ್ತು ಇದಕ್ಕೆ ಸಾಕ್ಷಿಯಾಗಲಿದೆ. ನಿಮ್ಮ ಮಾಸ್ಟರ್ ಯುಎಸ್ಎಯಲ್ಲಿ ಈ ಕ್ರಮಗಳು ನಡೆಯುತ್ತಿರುವುದನ್ನು ನೀವು ನೋಡಿದಾಗ ಉಳಿದ ಎಲ್ಲಾ ರಾಷ್ಟ್ರಗಳು ಸರ್ಕಾರಗಳನ್ನು ಹೇಳುತ್ತವೆ, ನಿಮ್ಮ ಭವಿಷ್ಯದ ಬಗ್ಗೆ ನೀವು ಖಚಿತವಾಗಿರಬೇಕು. ಅದು ನಿಮಗೆ ತಿಳಿಸುತ್ತದೆ, ನಿಮ್ಮ ದೇವರ ಯುಎಸ್ಎ ಸಿಕ್ಕಿದಂತೆ ನೀವು ಸಹ ಮಾಡಲಾಗುತ್ತದೆ. ಮತ್ತು ಸರ್ವಶಕ್ತ ದೇವರ ಕೋಪವನ್ನು ಕೆರಳಿಸುವ ಫಲಿತಾಂಶ ಏನೆಂದು ನೆನಪಿಡಿ ಮತ್ತು ಸಂದೇಶಗಳನ್ನು ನಿರ್ಲಕ್ಷಿಸಿ ಮತ್ತು ಸರ್ವಶಕ್ತ ದೇವರ ವಿಶ್ವಾಸಾರ್ಹ ಗುಲಾಮರು ಮತ್ತು ಸೇವಕರ ಕಾರ್ಯನಿರ್ವಾಹಕ ಆದೇಶವನ್ನು ಅರ್ಥೈಸಿಕೊಳ್ಳಿ. ಅವರು ತಮ್ಮ ಸರ್ವಶಕ್ತ ದೇವರನ್ನು ಅವರ ಕರುಣೆಗಾಗಿ ಕೇಳದ ಹೊರತು, ಯಾರೂ ನಿಮ್ಮನ್ನು ಸಂಪೂರ್ಣ ವಿನಾಶವನ್ನು ತಡೆಯುವುದಿಲ್ಲ ಮತ್ತು ಭೂಮಿಯ ಮುಖಗಳಿಂದ ದೂರವಾಗುತ್ತಾರೆ. 2. ಯುನೈಟೆಡ್ ಕಿಂಗ್ಡಮ್. ಯುನೈಟೆಡ್ ಕಿಂಗ್ಡಮ್ ವಿಶ್ವದ ಅತ್ಯಂತ ದುಷ್ಟರೆಂದು ರಾಜ್ಯಗಳಲ್ಲಿ ಆಗಿದೆ. ಅವರು ಬಹುತೇಕ ವಿಶ್ವದ ರಾಜ್ಯಗಳನ್ನು ವಸಾಹತುವನ್ನಾಗಿ ಮಾಡಿದರು. ಇಂದಿನ ಅನೇಕ ರಾಜ್ಯಗಳು ಅವಳಿಂದ ತಮ್ಮ ಆರಿಗಳನ್ನು ಪಡೆದುಕೊಂಡಿವೆ. ಯುಕೆ ಸರ್ವಶಕ್ತ ದೇವರ ಅತ್ಯಂತ ಚಾಪ ಶತ್ರು. ಅವಳು ಅದರ ನಿಜವಾದ ಭೌತಿಕ ಅಸ್ತಿತ್ವದಲ್ಲಿ ರಾಕ್ಷಸನ ನಿಜವಾದ ಚಿತ್ರ. ಯುಎಸ್ಎ, ಫ್ರಾನ್ಸ್, ಜರ್ಮನಿ, ಎಲ್ಲಾ ಯು ಕೋರ್ ಸದಸ್ಯರನ್ನು ರಹಸ್ಯ ರಚನೆಯಲ್ಲಿ ಲೂಸಿಫರ್ ಸ್ಥಾಪಿಸಿದ ರಾಣಿ ಎಲಿಜಬೆತ್ II ಸ್ಥಾಪಿಸಿದ. ಅವರ ರಾಜ್ಯ ರಚನೆಯು ಕಾಮನ್ಸ್ನ ಮನೆ, ಪ್ರಧಾನಮಂತ್ರಿ ಕಾರ್ಮಿಕ ಅಥವಾ ಸಂಪ್ರದಾಯವಾದಿ ಪಕ್ಷದ ಪ್ರತಿನಿಧಿ. ಯುಕೆ ಭೂಮಿಯ ಮೇಲಿನ ಅತ್ಯಂತ ದ್ವೇಷದ ರಾಷ್ಟ್ರಗಳು ಮಾನವಕುಲದ ಇತಿಹಾಸದಲ್ಲಿ ಕಾಣದಂತಹ ಪ್ರೀತಿಯ ಬೆಲೆಯನ್ನು ನೀಡಲಿವೆ. ಯುಕೆ ರಾಜ್ಯ ಮತ್ತು ರಾಜ್ಯಗಳಿಂದ ಏನನ್ನೂ ಬಿಡಲಾಗುವುದಿಲ್ಲ. ಅವಳ ಅಂಡತ್ರಿ ಅಡಿಯಲ್ಲಿ ಉಳಿದ ರೋಗಲಕ್ಷಣಗಳಂತೆ ಏನನ್ನೂ ಬಿಡದೆ ಅವಳು ಸಂಪೂರ್ಣವಾಗಿ ನಾಶವಾಗುತ್ತಾಳೆ. ಈ ಸಂಗತಿಗಳು ಸಂಭವಿಸುವುದನ್ನು ನೀವು ನೋಡಿದಾಗ ಉಳಿದ ರಾಷ್ಟ್ರಗಳ ಸರ್ಕಾರಗಳು ಮುಂದಿನ ಹಂತವು ನೀವೇ ಆಗಿರುತ್ತದೆ. ಯುಕೆ ರಾಜಮನೆತನದ ಕುಟುಂಬಗಳು, ರಾಣಿ, ರಾಜಕುಮಾರರು ಮತ್ತು ರಾಜಕುಮಾರಿಯರು ಎಲ್ಲರೂ ಈ ಪ್ರಪಂಚದ ಅಂತಿಮ ನಿರ್ಗಮನಕ್ಕೆ ಹೋಗುತ್ತಾರೆ, ಅವರು ಇತಿಹಾಸವಾಗುತ್ತಾರೆ. ಇದು ಅವಕಾಶ ಹೀಗಾದಾಗ ಎಂದು ಅನುಸರಿಸುವಂತೆ ಹೋಗುವ ನೀವು ಎಲ್ಲಾ ಲಕ್ಷಣಗಳು.
ಯುಕೆ ಹೌಸ್ ಆಫ್ ಕಾಮನ್ಸ್ ಎಲ್ಲಾ ಲೇಬೋರ್ ಮತ್ತು ಕನ್ಸರ್ವೇಟಿವ್ ಪಕ್ಷದ ಸದಸ್ಯರು, ಎಲ್ಲಾ ನ್ಯಾಯಾಂಗ ಇನ್ಫ್ರಾ ರಚನೆಗಳು, ಎಲ್ಲಾ ಅಂತರರಾಷ್ಟ್ರೀಯ ಮತ್ತು ಸ್ಥಳೀಯ ಬ್ಯಾಂಕುಗಳು, ಎಲ್ಲಾ ವಿಮಾ ಕಂಪನಿ, ಎಲ್ಲಾ ಆಡಳಿತಾತ್ಮಕ ಸ್ಥಾಪನೆ, ಎಲ್ಲಾ ಭದ್ರತಾ ಪಡೆಗಳು, ಮಿ 5, M16, ಸ್ಕಾಟ್ಲೆಂಡ್ ಯಾರ್ಡ್ ಇತ್ಯಾದಿ, ಎಲ್ಲಾ ಯುಕೆ ಶಸ್ತ್ರಸಜ್ಜಿತ ಪಡೆಗಳು, ಎಲ್ಲಾ ಇಂಟರ್ ನ್ಯಾಷನಲ್ ಕಂಪನಿಗಳು, ಮತ್ತು ಅದರ ಸೋಡೋಮಿಟೆ ಮತ್ತು ರಾಕ್ಷಸೀಕರಿಸಿದ ಜನಸಂಖ್ಯೆಯು ಪ್ರಾಥಮಿಕ ಗುರಿಯಾಗಿದೆ. ಎಲ್ಲಾ ಯುಕೆ ಮತ್ತು ಆಸ್ಟ್ರೇಲಿಯಾದಂತಹ ಅದರ ಶಾಖೆಗಳನ್ನು ತೆಗೆದುಹಾಕಲಾಗುತ್ತದೆ ಮತ್ತು ಕಾಣದ ಬೆಂಕಿಯ ಬೆಂಕಿಯಿಂದ ಅದನ್ನು ಸೇವಿಸಲಾಗುತ್ತದೆ. ಮತ್ತು ಪ್ರಕೃತಿಯ ಎಲ್ಲಾ ಶಕ್ತಿಗಳಿಂದಲೂ ಅವಳ ಮತ್ತು ಯುಎಸ್ಎ ಸಂಕಟಗಳು ತಡೆಯಲಾಗದವು, ಅದು ಅವರನ್ನು ಸಾವಿಗೆ ಬೇಡಿಕೊಳ್ಳುವಂತೆ ಮಾಡುತ್ತದೆ. ಈ ಕಾರ್ಯಕಾರಿ ಆದೇಶ ಮತ್ತು ಸರ್ವಶಕ್ತ ದೇವರ ವಿಶ್ವಾಸಾರ್ಹ ಸೇವಕರು ಮತ್ತು ಗುಲಾಮರ ಆಜ್ಞೆಯನ್ನು ನೀವು ಪಡೆದ ನಂತರ ಈ ಕ್ರಮವು ಪ್ರಾರಂಭವಾಗುತ್ತದೆ. 3. ಚೀನಾ ಈ ಸಂಪೂರ್ಣವಾಗಿ ರಾಕ್ಷಸ ಮತ್ತು ಡ್ರ್ಯಾಗನ್ ಆರಾಧಕರನ್ನು ಯುಎಸ್ಎ ಮತ್ತು ಯುಕೆ ಎಂದು ಪರಿಗಣಿಸಲಾಗುತ್ತದೆ. ಈ ರಾಷ್ಟ್ರಗಳು ನಮ್ಮ ಭೂಮಿಯ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯವಾಗಿದೆ. ಒಟ್ಟಾರೆಯಾಗಿ ಚೀನಾವು ಒಂದು ದೇಶವಾಗಿ ಅಸ್ತಿತ್ವದಲ್ಲಿರಲು ಎಂದಿಗೂ ಬಿಡುವುದಿಲ್ಲ, ಎಂದಿಗೂ. ಚೀನಾದ ಜನರ ಸಭೆ, ಆಕೆಯ ಅಧ್ಯಕ್ಷ ಎಲ್. ಐ. ಪಿಂಗ್ ನೇತೃತ್ವದ ರಾಜ್ಯ ಉಪಕರಣವು ಅದರ ಎಲ್ಲಾ ವಿನಾಶಕ್ಕೆ ಕಾರಣವಾಗಿದೆ. ಅವಳನ್ನು ಯುಎಸ್ಎ ಮತ್ತು ಯುಕೆ ಎಂದು ಸಮಾನವಾಗಿ ನೋಡಲಾಗುತ್ತದೆ. ರಷ್ಯಾ, ಫ್ರಾನ್ಸ್, ಜರ್ಮನಿ, ಸೌದಿ ಅರೇಬಿಯಾ, ಈಜಿಪ್ಟ್, ಅರಬ್ ಎಮಿರೇಟ್ಸ್ ಅನ್ನು ಅಳೆಯಲಾಗುತ್ತದೆ ಮತ್ತು ಯುಎಸ್ಎ, ಯುಕೆ ನೋಡಲಾಗುತ್ತದೆ. ಆದ್ದರಿಂದ ಅವರ ಶಿಕ್ಷೆಯು ಯುಎಸ್ಎ ಮತ್ತು ಯುಕೆಗಳಂತೆಯೇ ಇರುತ್ತದೆ. 4. ಫ್ರಾನ್ಸ್, ರಷ್ಯಾ, ಇಂಡಿಯಾ, ಇಸ್ರೇಲ್, ಪಾಕಿಸ್ತಾನ್, ನಾರ್ತ್ ಕೊರಿಯಾ, ಐರಾನ್, ಪರಮಾಣು ಹೊಂದಿರುವ ದಾರಿಯಲ್ಲಿ. ನಾನು ಮೇಲೆ ಹೇಳಿದಂತೆ ನಿಮ್ಮನ್ನು ತೆಗೆದುಹಾಕಲಾಗುತ್ತದೆ, ಕೊನೆಗೊಳಿಸಲಾಗುತ್ತದೆ ಮತ್ತು ಇತಿಹಾಸವಾಗುತ್ತದೆ. ಎಲ್ಲಾ ಧಾರ್ಮಿಕ ಡೊಮೇನ್ಗಳು, ಅವು ಸಣ್ಣದಾಗಿರಬಹುದು ಅಥವಾ ದೊಡ್ಡದಾಗಿರಬಹುದು, ಅವುಗಳನ್ನು ಈಗಾಗಲೇ ಸರ್ವಶಕ್ತ ದೇವರು ಪ್ರದರ್ಶಿಸುತ್ತಾನೆ ಮತ್ತು ಮೌಲ್ಯಮಾಪನ ಮಾಡುತ್ತಾನೆ. ಫಲಿತಾಂಶದ ಆಧಾರದ ಮೇಲೆ ಅವರು ಹೆಚ್ಚಿನ ಬೆಲೆಯನ್ನು ಪಾವತಿಸಲಿದ್ದಾರೆ, ಅಂದರೆ ಅವು ಭೂಮಿಯ ಮುಖಗಳಿಂದ ಅಳಿಸಲ್ಪಡುತ್ತವೆ. ಭೂಮಿಯ ಎಲ್ಲಾ ಮುಖಗಳ ಮೇಲೆ ಆಳ್ವಿಕೆ ನಡೆಸಲಿರುವ ಏಕೈಕ ನಂಬಿಕೆ ಟೆವಾಹೆಡೋ ಆರ್ಥೋಡಾಕ್ಸ್ ನಂಬಿಕೆ. ಇಡೀ ಜಗತ್ತನ್ನು ತಮ್ಮ ನಿಜವಾದ ತಂದೆ ಸರ್ವಶಕ್ತ ದೇವರಿಗೆ ಮಾರ್ಗದರ್ಶನ ನೀಡುವ ಏಕೈಕ ಧರ್ಮ ಎಥಿಯೋಪಿಯಾದ ಟೆವಾಹೆಡೋ ಒರೆಟೊಡಾಕ್ಸ್ ಚರ್ಚ್, ಮತ್ತು ಇದು ಭೂಮಿಯ ಆಡಳಿತ ಧರ್ಮವಾಗಿರುತ್ತದೆ. ಇಡೀ ಜಗತ್ತು ಮತ್ತು ಎಲ್ಲಾ ಮಾನವ ಪ್ರಕಾರಗಳು ಶೀಘ್ರದಲ್ಲೇ ಸರ್ವಶಕ್ತ ದೇವರ ಐತಿಹಾಸಿಕ ಕ್ರಮಗಳನ್ನು ಎದುರಿಸಲಿವೆ. ಕಠಿಣ ಶಿಕ್ಷೆಯನ್ನು ನೋಡಿದ ನಂತರ ಭೂಮಿಯ ಎಲ್ಲಾ ರಾಷ್ಟ್ರಗಳು ಸರ್ವಶಕ್ತ ದೇವರ ಸೇವಕರು ಮತ್ತು ಗುಲಾಮರಿಗೆ ಕೈ ಕೊಡಬೇಕು. ಅವರು ವಾಸಿಸುತ್ತಿದ್ದಾರೆ ಮತ್ತು ಶೀಘ್ರದಲ್ಲೇ ಇಥಿಯೋಪಿಯಾದಲ್ಲಿ ಆಳ್ವಿಕೆ ನಡೆಸಲಿದ್ದಾರೆ. ಮಾಡಲು ಏನೋ ಪಡೆಯಲು, ಅಥವಾ ಯಾವುದೇ ಪರಿಹಾರಗಳನ್ನು ನೀವು ಕೆಳಗೆ ಮಂಡಿಯೂರು ಮತ್ತು ಅವರ ಕರುಣೆ ಫಾರ್ ಪ್ರಾರ್ಥಿಸು ಮಾಡಬೇಕು. ಸರ್ವಶಕ್ತ ದೇವರ ಕರುಣಾಮಯಿ ಕೈಗೆ ಅವರ ಪ್ರಾರ್ಥನೆ ಮತ್ತು ಅನ್ವೇಷಣೆ ಇಲ್ಲದೆ, ಭೂಮಿಯ ಮೇಲಿನ ಯಾರೂ ನಿಮ್ಮನ್ನು ಉಳಿಸಲಾರರು ಎಂದು ನೀವು ತಿಳಿದಿರಬೇಕು ಮತ್ತು ಖಚಿತವಾಗಿರಬೇಕು. ಪೂರ್ಣವಿರಾಮ. ಎಲ್ಲಾ ತೀವ್ರವಾದ ಕ್ರಮಗಳು ನಿಮ್ಮನ್ನು ಕೆಳಗಿಳಿಸಲು ಪ್ರಾರಂಭಿಸಿದಾಗ, ಅದು ಏಕೆ ಸಂಭವಿಸಿತು ಎಂಬುದನ್ನು ನೆನಪಿಡಿ. ನೀವು ತಿಳಿದುಕೊಳ್ಳಬೇಕಾದ ಏಕೈಕ ಕಾರಣವೆಂದರೆ, ಸುಮಾರು 15 ವರ್ಷಗಳ ಕಾಲ ನಾನು ನಿಮಗೆ ತಿಳಿಸಿದ ಸರ್ವಶಕ್ತ ದೇವರ ತೀರ್ಪು ಒಂದೇ ಕಾರಣವಾಗಿರುತ್ತದೆ. ಕೃತಕ ಮುಚ್ಚಿಡುವ ಮೂಲಕ ನಿಮ್ಮ ರಾಷ್ಟ್ರಗಳನ್ನು ಮೋಸ ಮಾಡಬೇಡಿ. ಅದು ನಿಮಗೆ ಎಂದಿಗೂ ಸಹಾಯ ಮಾಡುವುದಿಲ್ಲ. ಪ್ರಪಂಚದ ಒಟ್ಟಾರೆ ವಿನಾಶಕಾರಿ ಮತ್ತು ಸರ್ವನಾಶವು 1, 2, 3, 5, 6 ಮತ್ತು 8 ಸಂದೇಶಗಳಿಂದ ಹೊರಹೊಮ್ಮುತ್ತದೆ. ಎಲ್ಲವನ್ನೂ ವಿವರಿಸಲಾಗಿದೆ ಮತ್ತು ಸ್ಪಷ್ಟವಾಗಿ ಗುರುತಿಸಲಾಗಿದೆ. ಸಂದೇಶಗಳು ನಿಮ್ಮನ್ನು ಅಳೆಯುತ್ತವೆ, ಅಳತೆ ಮಾಡುತ್ತವೆ ಮತ್ತು ಮೌಲ್ಯಮಾಪನ ಮಾಡುತ್ತವೆ. ನಿಮ್ಮ ಶಾಶ್ವತ ಕಾರ್ಯಗಳಿಂದ ಪಡೆದ ಫಲಿತಾಂಶದ ಆಧಾರದ ಮೇಲೆ, ಇಂದಿನ ಕ್ರಿಯೆಗಳು ನಿಮ್ಮನ್ನು ಅಂತ್ಯಗೊಳಿಸಲು ಬರುತ್ತಿವೆ. ಅದರ ನಂತರ ಇಡೀ ಪ್ರಪಂಚವನ್ನು ಸರ್ವಶಕ್ತ ದೇವರ ನಂಬಿಗಸ್ತ ಸೇವಕರು ಮತ್ತು ಗುಲಾಮರಿಗೆ ನೀಡಲಾಗುವುದು. ಈ ಆದೇಶ ಮತ್ತು ಸುವ್ಯವಸ್ಥೆ ಪತ್ರವು ನಿಮ್ಮ ಅಸ್ತಿತ್ವ ಅಥವಾ ಅಸ್ತಿತ್ವವನ್ನು ನಿರ್ಧರಿಸಲು ಬಂದಿತು. ಇದು ಸ್ಪಷ್ಟಪಡಿಸುತ್ತದೆ, ಸರ್ವಶಕ್ತ ದೇವರ ವಿಶ್ವಾಸಾರ್ಹ ಸೇವಕರು ಮತ್ತು ಗುಲಾಮರ ಕಾರ್ಯನಿರ್ವಾಹಕ ಆದೇಶದ ಈ ಪತ್ರದ ಅರ್ಥವೇನು. ನಿಮ್ಮ ವಿನಾಶದ ಪ್ರಕ್ರಿಯೆಯು ಪ್ರಾರಂಭವಾದಾಗ ಮತ್ತು ಪುನರಾರಂಭಿಸಿದಾಗ ನೀವು ಪ್ರತಿರೋಧದ ಹಲವು ಮಾರ್ಗಗಳನ್ನು ಪ್ರಯತ್ನಿಸುವ ಮೊದಲು ನೀವು 2 ಬಾರಿ ಯೋಚಿಸಬೇಕು. ನಾನು ಕೂಡ ಅದನ್ನು ನಿರೀಕ್ಷಿಸುವುದು ಸಹಜ, ಆದರೆ ಅದು ನಿಮ್ಮ ಸಂಪೂರ್ಣ ವಿನಾಶವನ್ನು ಎಂದಿಗೂ ತಡೆಯುವುದಿಲ್ಲ. ನಿಮ್ಮ ದೇಶಗಳ ರಾಷ್ಟ್ರಗಳು, ಸರ್ಕಾರಗಳು ಮತ್ತು ನಾಯಕರು ತಮ್ಮ ತಾಯ್ನಾಡಿನ ಇಥಿಯೋಪಿಯಾದಲ್ಲಿ ವಾಸಿಸುತ್ತಿರುವ ಸರ್ವಶಕ್ತ ದೇವರ ವಿಶ್ವಾಸಾರ್ಹ ಸೇವಕರು ಮತ್ತು ಗುಲಾಮರ ಮುಖದಲ್ಲಿ ಭಿಕ್ಷೆ ಬೇಡುವುದು, ಮಂಡಿಯೂರಿ ಮತ್ತು ನಿಮ್ಮ ಕಣ್ಣೀರನ್ನು ಸುರಿಯುವುದು ನಿಮಗೆ ಲಭ್ಯವಿರುವ ಏಕೈಕ ಪರಿಹಾರವಾಗಿದೆ ಎಂದು ನಾನು ಮತ್ತೆ ಹೇಳುತ್ತೇನೆ.
ಅವರು ನಿಮ್ಮನ್ನು ಒಪ್ಪಿಕೊಳ್ಳಬಹುದು ಅಥವಾ ಒಪ್ಪಿಕೊಳ್ಳದಿರಬಹುದು, ಆದರೆ ಅವರು ತಮ್ಮ ಕರುಣೆಯನ್ನು ತೋರಿಸುವವರೆಗೆ ನೀವು ಅದನ್ನು ಮಾಡಬೇಕು. ಸರ್ವಶಕ್ತ ದೇವರು ನಂಬಿಗಸ್ತ ಸೇವಕರು ಮತ್ತು ಗುಲಾಮರು ಆತನ ಪ್ರೀತಿಪಾತ್ರರು ಎಂದು ನೆನಪಿಡಿ. ಆತನು ಅವರನ್ನು ಕೇಳುತ್ತಾನೆ, ಅವರು ಅವರ ಪ್ರಾರ್ಥನೆಯನ್ನು ಸ್ವೀಕರಿಸುತ್ತಾರೆ ಮತ್ತು ಅವರ ಉತ್ತರವನ್ನು ಅವರಿಗೆ ನೀಡುತ್ತಾರೆ. ಆದ್ದರಿಂದ ಅವರ ಕೋರಿಕೆಯ ಮೇರೆಗೆ ಶಿಕ್ಷೆ ಬಂದಂತೆ ಪರಿಹಾರಗಳು ಸರ್ವಶಕ್ತ ದೇವರಿಗೆ, ಅವರ ತಂದೆಗೆ, ಅವರ ಕರುಣೆಯ ಕೋರಿಕೆಯ ಮೇರೆಗೆ ಬರುತ್ತವೆ. ಸರ್ವಶಕ್ತ ದೇವರು ಯಾವಾಗ ಗುಡಿಸುವುದು, ವಿನಾಶಕಾರಿ, ಅಳಿಸುವ ಕ್ರಿಯೆಯನ್ನು ನಿಲ್ಲಿಸುತ್ತಾನೆ. ಇದು ನಿಮ್ಮೆಲ್ಲರಿಗೂ ಸ್ಪಷ್ಟವಾಗಿರಬೇಕು, ಇಡೀ ಜಗತ್ತು ಎಂದಿನಂತೆ ವ್ಯವಹಾರಕ್ಕೆ ಹೋಗುವುದಿಲ್ಲ. ಇಂದು ಎಲ್ಲಾ ರಾಷ್ಟ್ರಗಳು, ಸರ್ಕಾರಗಳು ಮತ್ತು ಜನಸಂಖ್ಯೆಯು ದೆವ್ವದ ಇಚ್ಛೆಂಡ ಆಸಕ್ತಿ ಮತ್ತು ಕ್ರಮದಿಂದ ಜೀವಿಸುತ್ತಿದೆ. ಇದನ್ನು ನೀವು ಎಂದಿಗೂ ನಿರಾಕರಿಸುವುದಿಲ್ಲ. ನಿಮ್ಮ ಎಲ್ಲಾ ಸಂವಿಧಾನಗಳು, ಕಾನೂನುಗಳು, ಆದೇಶಗಳು, ಪ್ರಜಾಪ್ರಭುತ್ವ ಎಂದು ಕರೆಯಲ್ಪಡುವ ನಿಮ್ಮೆಲ್ಲರಿಗೂ ನಿಮ್ಮ ಮಾಸ್ಟರ್ ರಾಕ್ಷಸ, ಹಾವು. ಆದ್ದರಿಂದ ಸರ್ವಶಕ್ತ ಜಿಒಡ್ ವಿಶ್ವಾಸಾರ್ಹ ಸೇವಕರು ಮತ್ತು ಗುಲಾಮರು ಹೊರಡಿಸಿದ ಈ ಕಾರ್ಯನಿರ್ವಾಹಕ ಆದೇಶದ ನೋಟದಿಂದ, ನೀವು ಸ್ಥಾಪಿಸಿದ ಎಲ್ಲವನ್ನೂ ಅಳಿಸಿಹಾಕಬೇಕು ಮತ್ತು ಸರ್ವಶಕ್ತ ದೇವರ ಚಿತ್ತ, ಆದೇಶ ಮತ್ತು ಆಜ್ಞೆಗಳನ್ನು ನೆಡಬೇಕು. ಭೂಮಿಯ ಮೇಲಿನ ಪ್ರತಿಯೊಂದು ಶಕ್ತಿಯನ್ನು ಸರ್ವಶಕ್ತ ದೇವರ ನಂಬಿಗಸ್ತ ಸೇವಕರು ಮತ್ತು ಗುಲಾಮರಿಗೆ ವರ್ಗಾಯಿಸಬೇಕು. ಸರ್ವಶಕ್ತನಾದ ಕರ್ತನ ಈ ಇಚ್ಛೆಯನ್ನು ಸಾಧಿಸದಿದ್ದರೆ, ನಿಮ್ಮ ಸಂಪೂರ್ಣ ಸರ್ವನಾಶವನ್ನು ಎಂದಿಗೂ ನಿಲ್ಲಿಸಲಾಗುವುದಿಲ್ಲ. ಇದು ಭೂಮಿಯ ಎಲ್ಲಾ ರಾಷ್ಟ್ರಗಳಿಗೆ ಸ್ಪಷ್ಟವಾಗಿರಬೇಕು. ಆದರೂ ನೀವು ಆಜ್ಞೆಯನ್ನು ಮತ್ತು ಸುವ್ಯವಸ್ಥೆ ಈ ಪತ್ರದಲ್ಲಿ ನಿರ್ಲಕ್ಷ್ಯ, ಅದನ್ನು ಓದುವ ಧನ್ಯವಾದಗಳು. ನೀವು ಗೌರವ ಮತ್ತು ಪ್ರಾಮಾಣಿಕತೆಯನ್ನು ಹೊಂದಿದ್ದೀರಾ. ಫಿಂಗರ್ ಪ್ರಿಂಟ್ಗೆ ಸಹಿ ಮಾಡಿ. ಸರ್ವಶಕ್ತ ಜಿಒಡಿ ಅವರ ವಿಶ್ವಾಸಾರ್ಹ ಸೇವಕ ಮತ್ತು ಗುಲಾಮ. ವರ್ಜಿನ್ ಮೇರಿಯ ವಿಶ್ವಾಸಾರ್ಹ ಸೇವಕ ಮತ್ತು ಗುಲಾಮರು.